ಹಲೋ ಎಲ್ರಿಗೂ ಹೇಳು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಮಸ್ಕಾರ ಮಾಡು. ನಮಸ್ಕಾರ. ನೀವು ನೀವು ಸಾಕು. ನೀವು ನೋಡ್ತಾ ಇದ್ದೀರಾ ಮಂಜುಳಾ ಅಮಿತ್ ಕನ್ನಡ ವ್ಲಾಗ್ಸ್. ಹಾಯ್ ಅಗೇನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನನ್ನ ಮಗಳು ತುಂಬ ದಿವಸದಿಂದ ಇದೇ ಥರ ಮಾಡ್ತಾಯಿದ್ಲು. ಹಾಗಾಗಿ ನನಗೆ ಇಂಟ್ರೊಡಕ್ಷನ್ ವೀಡಿಯೋ ಮಾಡ್ಕೊಳ್ಳೋದೇ ತುಂಬ ಕಷ್ಟ ಆಗಿಬಿಟ್ಟಿತ್ತು. ಸ್ಟಾರ್ಟಿಂಗೆಲ್ಲ ನಾನು ಹೇಳಿದ್ದನ್ನು ಅಲ್ಲಿ ಇಲ್ಲಿ ನಿಂತ್ಕೊಂಡು ರಿಪೀಟ್ ಮಾಡ್ತಾಯಿದ್ಲು. ಮತ್ತು ಇತ್ತೀಚೆಗೆ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಾಕು ಬಂದುಬಿಟ್ಟು ಆ ಕಡೆ ಇಲ್ಲ ಈ ಕಡೆ ಹಿಂಗೆ ನಿಂತ್ಕೊಂಡು ಹಾಯ್ ಅಂತ ನಾನು ಏನು ಹೇಳ್ತೀನಿ ಅದನ್ನು ರಿಪೀಟ್ ಮಾಡಿಬಿಡ್ತಾಯಿದ್ಲು. ಸೊ ಹಾಗಾಗಿ ಇಂಟ್ರೊಡಕ್ಷನ್ ವೀಡಿಯೋ ಮಾಡೋದೇ ನಂಗೆ ಸ್ವಲ್ಪ ಕಷ್ಟ ಆಗಿಬಿಟ್ಟಿದ್ದು. ಆಲ್ಮೋಸ್ಟ್ ನಾನು ಅವಳು ಮಲಗಿದ್ದಾಗಲೇ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಆಮೇಲೆ ವೀಡಿಯೋ ಕ್ಲಿಪ್ಪಿಂಗ್ಸ್ನೆಲ್ಲನೂ ತೊಗೊಂಡು ವಾಯ್ಸ್ ಓವರ್ನ ಕೊಟ್ಟಿರ್ತೀನಿ. ಕೆಲವೊಂದು ಸತಿ ವಾಯ್ಸ್ ಓವರ್ ಕೊಡಬೇಕಾದ್ರೂ ಏನಾದರೂ ಒಂದು ಹೇಳ್ತಾ ಇರ್ತಾಳೆ, ನಾನು ಹೇಳಿದ್ದೇನೆ ರಿಪೀಟ್ ಮಾಡ್ತಾ ಇರ್ತಾಳೆ, ಇಲ್ಲ ಅವಳೇನೋ ಬೇರೆಯೇ ಹೇಳಿಬಿಡ್ತಾಳೆ. ಸೊ ಇದೇ ಥರ ಮಾಡ್ತಾಯಿದ್ಲು. ಅದಕ್ಕೆ ಇವತ್ತು ಅವಳಿಂದನೇ ಯೂಟ್ಯೂಬ್ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿಸ್ದೆ. ಇವಾಗ ಮಲ್ಕೊಂಡಿದ್ದಾಳೆ. ಸೊ ವೀಡಿಯೋನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಆ ಕಡೆ ತಿರ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದಾಳೆ ಅವಳು. ಇವತ್ತು ಏನಪ್ಪ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದರೆ, ನೇಮಿಂಗ್ ಸೆರೆಮನಿ ವೀಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನೇಮಿಂಗ್ ಸೆರೆಮನಿಗೆ ಗಿಫ್ಟ್ಸ್ಗಳು ಏನೇನು ಬಂದಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸ್ಕಿಪ್ ಮಾಡಿದೆ ವ್ಲಾಗ್ನ ನೋಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಲ್ವೋ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ನನ್ನ ವೀಡಿಯೋಸ್ ಎಲ್ಲ ಯಾರೆಲ್ಲ ನೋಡ್ತಾ ಇದ್ದಾರೋ ಸಪೋರ್ಟ್ ಮಾಡ್ತಾ ಇದ್ದಾರೋ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡಿ. ಗಿಫ್ಟ್ಗಳ ಬಗ್ಗೆ ಹೇಳಬೇಕು ಅಂತ ಅಂದರೆ, ಒಂದು ಸ್ವಲ್ಪ ಬಟ್ಟೆಗಳು ಬಂದಿದೆ ಆ್ಯಂಡ್ ಒಂದು ಸ್ವಲ್ಪ ಸಿಲ್ವರ್ ಜ್ಯುವೆಲ್ರಿಗಳು ಬಂದಿದೆ ಮತ್ತು ಗೋಲ್ಡ್ ಜ್ಯುವೆಲ್ರಿ ಬಂದಿದೆ. ಸಿಲ್ವರ್ ಜ್ಯುವೆಲ್ರಿ ಎಲ್ಲನೂ ನಾನು ಈ ಪೌಚಲ್ಲಿ ಹಾಕಿಟ್ಟಿದ್ದೀನಿ. ಮತ್ತು ಒಂದಿಷ್ಟು ಚೆನ್ನಾಗಿರೋ ಬಟ್ಟೆಗಳು, ಸಾಫ್ಟ್ ಆಗಿರೋ ಬಟ್ಟೆಗಳನ್ನ ನಾನು ಈ ಒಂದು ಕವರಲ್ಲಿ ಹಾಕಿ ಇಟ್ಟಿದ್ದೀನಿ. ಆ್ಯಂಡ್ ಅದರಲ್ಲಿ ನನಗೆ ತುಂಬ ಡಿಫ್ರೆಂಟು ಮತ್ತು ತುಂಬ ಇಷ್ಟ ಆಗಿರೋ ಬಟ್ಟೆ ಅಂತ ಅಂದರೆ ಇದರಲ್ಲಿ ಲೈಟ್ ಆನ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ಕೂಡ ಎತ್ತಿಟ್ಟಿದ್ದೀನಿ. ಅವನಿಗೆ ಒಂದು ಸತಿ ಹಾಕಿ ನೋಡೋಣ ಅಂತ ಅಂದ್ಬಿಟ್ಟು. ಅವನಿಗೆ ಇವಾಗ ಸದ್ಯಕ್ಕೆ ಡ್ರೆಸ್ಗಳು ಬರೋದಿಲ್ಲ. ನಾನು ಒಂದಿಷ್ಟು ಡ್ರೆಸ್ಗಳನ್ನ ಬ್ಯಾಂಗ್ಳೂರಿಂದ ತರಿಸಿದ್ದೆ. ಹಸ್ಬೆಂಡು ಹೆಸರಿಡೋಕ್ಕೆ ಬರ್ತಾಯಿದ್ರಲ್ಲ, ಸೊ ಆವಾಗ ಒಂದಿಷ್ಟು ಬಟ್ಟೆಗಳನ್ನ ತರಿಸಿ 0 to 3 ಮಂತ್ಸ್ದು ತರಿಸಿದ್ದೆ. ಸೊ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಸದ್ಯಕ್ಕೆ. ಈ ಡ್ರೆಸ್ಗಳು ಅಷ್ಟೇ ಡೈಲಿ ಯೂಸ್ದೆ, ಬಟ್ ಅದು ಅವನಿಗೆ ಆಗಲ್ಲ. ಇವಾಗ ಏನೋ 1.5 ಮಂತ್ ಅಲ್ವಾ, ಸೊ ಹಾಗಾಗಿ ಈ ಬಟ್ಟೆಗಳೆಲ್ಲ ಅವನಿಗೆ ಬರಲ್ಲ. ಇದೆಲ್ಲ ಪಾರ್ಟಿ ವೇರ್. ಆಲ್ಮೋಸ್ಟ್ ಎಲ್ಲ ಈ ಥರ ಕೋಟ್ ಇರೋದೇ ಬಂದಿದೆ. ಮತ್ತು 1-2 ಡಂಗ್ರಿ ಡ್ರೆಸ್ಗಳು ಬಂದಿದೆ. ಅದು ತುಂಬ ದೊಡ್ಡದಿದೆ, 1-2 ಇಯರ್ ಬೇಬಿಗೆ ಬರೋ ಥರ ಇದೆ. ಸೊ ಹಾಗಾಗಿ ಅದನ್ನು ಕೂಡ ನಾನು ಎತ್ತಿಟ್ಟಿದ್ದೀನಿ. ವಿಡಿಯೋದಲ್ಲಿ ಏನು ತೋರಿಸೋದು ಬೇಡ ಅಂತ ಅಂದ್ಬಿಟ್ಟು ಚಿಕ್ಕದು 0 ಸೈಜ್ ಏನಿದೆ ಅದಷ್ಟೇ ಬಟ್ಟೆಗಳನ್ನ ತೋರಿಸ್ತಾ ಇದ್ದೀನಿ. ಬಟ್ಟೆಗಳೆಲ್ಲ ಯಾರ್ಯಾರು ಕೊಟ್ಟಿದ್ದಾರೆ ಅಂತ ಅಷ್ಟು ಕರೆಕ್ಟಾಗಿ ನೆನಪಿಲ್ಲ, ಬಿಕಾಸ್ ತುಂಬ ಬಟ್ಟೆಗಳಿರೋದ್ರಿಂದ. ಈ ಒಂದು ಬಟ್ಟೆ ಏನಿದೆ ಇದನ್ನು ಮಾತ್ರ ನನ್ನ ಕಸಿನ್ ತೊಗೊಂಬಂದಿದ್ಲು ಹೆಸರಿಡಬೇಕಾದ್ರೆ. ಸೊ ಅವಳು ತೊಗೊಂಬಂದಿರೋದದು. ಸೊ ಅದಾದಮೇಲೆ ಬಾಕಿ ಡ್ರೆಸ್ಗಳೆಲ್ಲ ನನಗೆ ಅಷ್ಟು ನೆನಪಿಲ್ಲ. ಆ್ಯಂಡ್ ನನ್ನ ಹಸ್ಬೆಂಡು ಊರಿಂದ ಬರಬೇಕಾದ್ರೆ ಒಂದು ಡ್ರೆಸ್ಸನ್ನು ತೊಗೊಂಡ್ಬಂದಿದ್ರು. ಹೆಸರಿಡಬೇಕಾದ್ರೆ ಅಂತೂ ಡ್ರೆಸ್ ಬೇಕೇ ಬೇಕು, ಹಸ್ಬೆಂಡ್ ಮನೆ ಕಡೆಯಿಂದ ಬರಲೇಬೇಕಲ್ಲ. ಸೊ ಅವರು ಬ್ಯಾಂಗ್ಳೂರಿಂದ ತೊಗೊಂಬಂದಿದ್ದ ಆ ಡ್ರೆಸ್ಸನ್ನು, ಧೋತಿ ಥರ ಇದ್ದರೆ ಚೆನ್ನಾಗಿರುತ್ತೆ ಡ್ರೆಸ್ಸು ಅಂತಂದ್ಬಿಟ್ಟು ನಾನು ಆ ಥರ ತರೋದಕ್ಕೆ ಹೇಳಿದೆ. ಸುಮಾರು ಶಾಪ್ ಹುಡುಕಿದ್ದಾರೆ, 0 to 6 ಮಂತು ಅಥವಾ 3 ಮಂತ್ಸ್ದು ಈ ಥರ ಸಿಕ್ಕೇ ಇಲ್ಲ ಅವರಿಗೆ. ಲಾಸ್ಟಲ್ಲಿ ಒಂದು ಡ್ರೆಸ್ಸು ಸಿಕ್ತು ಅದೇ ಥರ, ಬಟ್ ಅದು ಆಲ್ಮೋಸ್ಟು 1 ಇಯರ್ ಅಥವಾ 2 ಇಯರ್ವರೆಗೂ ನಾವು ಹಾಕ್ಬೋದು, ಅಷ್ಟು ದೊಡ್ಡದಿದೆ ಅದು. ಆ್ಯಂಡ್ ಅದರದ್ದು ಜೊತೆಗೆ ಡಿಫ್ರೆಂಟ್ ಅಂತ ಅಂದರೆ ಎಕ್ಸ್ಟ್ರಾ ಒಂದು ಪ್ಯಾಂಟ್ ಬಂದಿದೆ, ಲೈಕ್ ಜುಬ್ಬಾ ಥರ ಕೂಡ ಹಾಕೋಬೋದು ಅದನ್ನು. ಸೊ ಒಂದು ಎಕ್ಸ್ಟ್ರಾ ಪ್ಯಾಂಟ್ ಇದೆ ಆ್ಯಂಡ್ ಧೋತಿ ಕೂಡ ಬಂದಿದೆ ಅದಕ್ಕೆ. ಸೊ ಇದೇ ಡ್ರೆಸ್ಸು ಹಸ್ಬೆಂಡ್ ತೊಗೊಂಬಂದಿರೋ. ಈ ಡ್ರೆಸ್ಸನ್ನು ನಾವು ಬ್ಯಾಂಗ್ಳೂರಲ್ಲಿರೋ ಏರಿಯಾ ಮಾರ್ಕೆಟಲ್ಲೇ ತೊಗೊಂಡಿದ್ದು. ಕೆಲವೊಂದು ಶಾಪ್ಗಳಲ್ಲಿ ಫಿಕ್ಸ್ ರೇಟ್ ಇರುತ್ತೆ, ಇನ್ನು ಕೆಲವೊಂದು ಶಾಪ್ಗಳಲ್ಲಿ ಬ್ಯಾರ್ಗನ್ ನಾವು ಮಾಡ್ಬೋದು. ಅವರು ಹೇಳಿರೋ ರೇಟ್ಗಿಂತ ಸ್ವಲ್ಪ ಕಡಿಮೆ
ಕಡಿಮೆ ಪ್ರೈಸ್ಗೆ ಕೊಡ್ತಾರೆ. ಸೊ ಬ್ಯಾರ್ಗೇನ್ ಮಾಡಿ ತೊಗೋಬೋದು. ಇನ್ನು ಕೆಲವೊಂದು ಕಡೆ ಫಿಕ್ಸ್ ರೇಟ್ ಇರುತ್ತೆ. ಸೊ ಅಲ್ಲಿ ನಾವು ಫಿಕ್ಸ್ ರೇಟ್ ಎಷ್ಟಿರುತ್ತೋ ಅಷ್ಟೇ ಕೊಟ್ಟು ತೊಗೊಂಬರ್ಬೇಕಾಗುತ್ತೆ. ಸೊ ಇದು ಫಿಕ್ಸ್ ರೇಟ್ ಇದ್ದಿದ್ದರಿಂದ ಫಿಕ್ಸ್ ರೇಟ್ ಎಷ್ಟಿತ್ತೋ ಅಷ್ಟೇ ಕೊಟ್ಟು ತೊಗೊಂಬಂದಿದ್ವಿ. ಇದಂತೂ ನಂಗೆ ತುಂಬಾ ಇಷ್ಟ ಆಯಿತು, ಈ ಥರ ಡಿಸೈನ್ಸ್ ಎಲ್ಲ ಇದ್ದಿದ್ದರಿಂದ. ಆದ್ರೂ ಬಾಯ್ ಬೇಬಿಗೆ ನಾವು ಎಷ್ಟೇ ಡ್ರೆಸ್ ತೊಗೊಂಡ್ರು ಗರ್ಲ್ ಬೇಬೀಸ್ಗೆ ನಾವು ತುಂಬ ಡಿಫ್ರೆಂಟಾಗಿ ತೊಗೊತೀವಲ್ಲ, ಸೊ ಆ ಥರ ಡ್ರೆಸ್ಗಳು ತೊಗೊಳೋದಕ್ಕೇ ಆಗಲ್ಲ. ಬಾಯ್ ಬೇಬಿಗಾದರೆ ಈ ಥರ ಧೋತಿ ಆಮೇಲೆ ಶರ್ಟ್ಸು ಪ್ಯಾಂಟು ಇಷ್ಟೇ ಬರುತ್ತೆ. ಗರ್ಲ್ ಬೇಬಿಗಾಯಿತು ಅಂತ ಅಂದರೆ ತುಂಬ ಡಿಫ್ರೆಂಟ್ ಡ್ರೆಸ್ಗಳಿರುತ್ತೆ. ಸೊ ಹೆಣ್ಮಕ್ಳು ಬಟ್ಟೆಗಳೇ ಚಂದ ಅಂತ ಹೇಳ್ಬೋದು. ಸುಮಾರು ಬಟ್ಟೆಗಳು ಬಂದಿತ್ತು, ಬಟ್ ಅದರಲ್ಲಿ ಚೆನ್ನಾಗಿರೋದು ಅಷ್ಟೇ ತೋರಿಸಿದ್ದೀನಿ. ಇನ್ನು ನೆಕ್ಸ್ಟು ಸಿಲ್ವರ್ ಮತ್ತು ಗೋಲ್ಡಲ್ಲಿ ಏನೇನೆಲ್ಲ ಗಿಫ್ಟ್ ಬಂದಿದೆ ಅಂತ ಹೇಳ್ತೀನಿ. ಈ ಸಿಲ್ವರ್ ಜ್ಯುವೆಲ್ರಿನಲ್ಲಿ ಫಸ್ಟಿಗೆ ನಾನು ತೋರಿಸ್ತಾ ಇರೋದು ಉಡ್ದಾರು. ಇದರಲ್ಲಿ ಒಂದು ರಿಲೇಟಿವ್ ಕೊಟ್ಟಿರೋದು, ಇನ್ನೊಂದು ನನ್ನ ಹಸ್ಬೆಂಡ್ ಅವರ ಅಕ್ಕ ತೊಗೊಂಡು ಬಂದಿರೋದು. ನನ್ನ ಹಸ್ಬೆಂಡ್ ಅವರ ಅಕ್ಕ ತೊಗೊಂಡು ಬಂದಿರೋದು ಸ್ವಲ್ಪ ವೆಯ್ಟ್ ಜಾಸ್ತಿ ಇದೆ. ಸೊ ನಿಮಗೆ ಡಿಫ್ರೆಂಟ್ ಇವಾಗ ಗೊತ್ತಾಗುತ್ತೆ, ನಾನು ತೋರಿಸ್ತಾ ಇದ್ದೀನಲ್ವ, ಸೊ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಹೆಸರಿಡೋ ದಿವಸ ಅವತ್ತು ಸೋದರತ್ತೆ ತೊಗೊಂಡ್ಬಂದಿರೋ ಡ್ರೆಸ್ಸು ಮತ್ತು ಉಡ್ದಾರ ಹಾಕಬೇಕು ಅಂತಂದ್ಬಿಟ್ಟು ಅವತ್ತು ಅದನ್ನೇ ಹಾಕಿದ್ದೆ. ನೆಕ್ಸ್ಟ್ ಗಿಫ್ಟ್ ಅಂತ ಅಂದರೆ ನನ್ನ ಹಸ್ಬೆಂಡ್ ಅವ್ರ ಮಾವ ಕಾಲ್ಗೆಜ್ಜೆ ತೊಗೊಂಡು ಬಂದಿದ್ದರು. ಅವ್ರ ಕಡೆ ಬಾಯ್ ಬೇಬಿ ಆಗಿರಲಿ ಅಥವಾ ಗರ್ಲ್ ಬೇಬಿನೇ ಆಗಿರಲಿ ಕಾಲ್ಗೆಜ್ಜೆ ಹಾಕೋದು ರೂಢಿ ಅಂತೆ. ಸೊ ಹಾಗಾಗಿ ಕಾಲ್ಗೆಜ್ಜೆ ತೊಗೊಂಡು ಬಂದಿದ್ದರು ಸಿಲ್ವರ್ದು. ಇನ್ನು ನೆಕ್ಸ್ಟ್ ಬಂದು ನನ್ನ ಮಮ್ಮಿ ತೊಗೊಂಬಂದಿರೋದು, ಇದಕ್ಕೆ ಪೆಂಡಲ್ ಗೆಜ್ಜೆ ಅಂತ ಕರೀತಾರೆ. ಬಟ್ ಇದಕ್ಕೆ ಗೆಜ್ಜೆ ಇರಲ್ಲ, ಅಂದರೆ ಸೌಂಡ್ ಮಾಡಲ್ಲ. ಸಾಮಾನ್ಯವಾಗಿ ನಾವು ಕಾಲ್ಗೆಜ್ಜೆ ಅಂದ ತಕ್ಷಣ ಸೌಂಡ್ ಇರುತ್ತಲ್ವ, ಸೊ ಇದು ಸೌಂಡ್ ಇರಲ್ಲ. ಇನ್ನು ನೆಕ್ಸ್ಟ್ ಬಂದು ಮಾವಿನಕಾಯಿ ಗೆಜ್ಜೆ ಅಂತ ಹೇಳ್ತಾರೆ. ಇದರಲ್ಲಿ ಮಾವಿನಕಾಯಿ ಡಿಸೈನ್ ಇರೋದ್ರಿಂದ ಮಾವಿನಕಾಯಿ ಗೆಜ್ಜೆ ಅಂತ ಹೇಳ್ತಾರೋ ಏನೋ ಗೊತ್ತಿಲ್ಲ, ಬಟ್ ಇದಕ್ಕೆ ಈ ಗೆಜ್ಜೆಗೆ ಮಾವಿನಕಾಯಿ ಗೆಜ್ಜೆ ಅಂತ ಕರೀತಾರೆ. ಇದ್ರ ಸುತ್ತಲೂ ಗೆಜ್ಜೆ ಇರುತ್ತೆ, ಹಾಕಿದಾಗ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ. ಮಮ್ಮಿ ನಂಗೆ ಏನು ಬೇಕು? ನಂದು ಈಡೋ ಮಗನ ಇಲ್ಲಿ. ಇನ್ನು ನೆಕ್ಸ್ಟು ಗಿಫ್ಟು ಸಿಲ್ವರ್ ಏನು ಬಂದಿದೆ ಅಂತ ಅಂದರೆ ಕೈ ಕಡ ಬಂದಿದೆ. 2 ಬಂದಿದೆ. ಅದು ಕೂಡ ಒಂದು ಚಿಕ್ಕದು ಸೈಜ್ ಇದೆ, ಒಂದು ಸ್ವಲ್ಪ ದೊಡ್ಡದಿದೆ. ಸೊ ಇಬ್ಬರು ರಿಲೇಟಿವ್ ಕೊಟ್ಟಿರೋದು. ಸೊ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಾ ಇರ್ಬೋದು ಇವಾಗ ನೋಡಿದರೆ. ಇನ್ನು ನೆಕ್ಸ್ಟ್ ಗಿಫ್ಟ್ ಅಂತ ಅಂದರೆ ಹಾಲ್ಗಡ್ಗ ಬಂದಿದೆ. ಈ ಹಾಲ್ಗಡ್ಗ ಸುತ್ತ ಗೆಜ್ಜೆ ಇದೆ. ಇದು ಕೂಡ ರಿಲೇಟಿವೇ ಕೊಟ್ಟಿರೋದು. ಹಾಲ್ಗಡ್ಗ ಅಂತ ಅಂದರೆ ನಮಗೆ ನೆನಪಾಗೋದು ಗೆಜ್ಜೆ ಇಲ್ಲದಿರೋದು, ತುಂಬ ಸಿಂಪಲ್ ಆಗಿರೋದು ಆ್ಯಂಡ್ ನಾವು ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳುವಂಥದ್ದು. ಬಟ್ ಇದು ಈ ಥರ ಸ್ಪ್ರಿಂಗ್ ಥರ ಇದೆ, ಈ ಥರ ಓಪನ್ ಮಾಡಿ ಹಾಕೋದು. ಸೊ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ನಾವು ನೋಡಿರೋದ್ರಲ್ಲಿ. ನೆಕ್ಸ್ಟು ಕೂಡ ಕಡಾನೆ ಸಿಲ್ವರ್ದು. ಇದನ್ನು ಮಮ್ಮಿ ತೊಗೊಂಡಿರೋದು. ಇದಕ್ಕೆ 1 ಫಿಂಗರ್ ಅಟ್ಯಾಚ್ ಇದೆ. ನಾವು ಫಸ್ಟಿಗೆ 5 ಫಿಂಗರ್ ಅಟ್ಯಾಚ್ ಇರೋ ಕಡಾನ ತೊಗೋಬೇಕು ಅಂತ ಅಂದ್ಕೊಂಡಿದ್ವಿ. ಬಿಕಾಸ್ ನಾವು ಚಿಕ್ಕವರಿದ್ದಾಗೆಲ್ಲ ಮಮ್ಮಿ ಪಪ್ಪ 5 ಫಿಂಗರ್ ಅಟ್ಯಾಚ್ ಇರೋ ಕಡಾನ ತೊಗೊಂಡಿದ್ರು. ಸೊ ಚೆನ್ನಾಗಿರುತ್ತೆ ಅಂತ ನಾವು ಅದನ್ನು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಗೋಲ್ಡ್ ಶಾಪ್ದವರು ಪರಿಚಯ ಇರೋದ್ರಿಂದ ಸಿಂಗಲ್ ಫಿಂಗರ್ ಇರೋದನ್ನು ಸಜೆಸ್ಟ್ ಮಾಡಿದರು. ಬಿಕಾಸ್ 5 ಫಿಂಗರ್ ಇರೋದು ನಿಮಗೆ ಚೆನ್ನಾಗಿ ಅನಿಸುತ್ತೆ, ಬಟ್ ಮಕ್ಕಳಿಗೆಲ್ಲ ಹಿಂಸೆ ಆಗುತ್ತೆ. ಸಿಂಗಲ್ ಇರೋದು ತೊಗೊಳ್ಳಿ, ಅವಕ್ಕೂ ಹಿಂಸೆ ಆಗೋಲ್ಲ ಆ್ಯಂಡ್ ನಿಮಗೂ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಸಜೆಸ್ಟ್ ಮಾಡಿದರು. ಸೊ ಹಾಗಾಗಿ ಸಿಂಗಲ್ ಫಿಂಗರ್ ಅಟ್ಯಾಚ್ ಇರೋ ಕಡಾನ ತೊಗೊಂಡಿದ್ವಿ. ನೆಕ್ಸ್ಟು ಸಿಲ್ವರು ಮಮ್ಮಿ ತೊಗೊಂಡಿರೋದು ಗುನುಗಡ್ಗಿ. ಇದು ಪೂಜೆ ಟೈಮಲ್ಲೆಲ್ಲ ಯೂಸ್ ಆಗುತ್ತೆ ಅಂದ್ಬಿಟ್ಟು ತೊಗೊಂಡಿದ್ರು. ಇದ್ರದ್ದು ಪ್ರೈಸ್ ಎಲ್ಲ ಎಷ್ಟಾಯಿತು ಅಂತ ಗೊತ್ತಿಲ್ಲ, ಬಿಕಾಸ್ ಅವರು ಎಲ್ಲ ಒಟ್ಟಿಗೆ ತೊಗೊಂಡಿದ್ರು. ಸೊ ಹಾಗಾಗಿ ಇನ್ನು ನೆಕ್ಸ್ಟು ಒಬ್ಬರು ರಿಲೇಟಿವ್ ಕೊಟ್ಟಿರೋದಿದು ನೆಕ್ ಚೈನು. ನೆಕ್ಸ್ಟು ನಾನು ಗೋಲ್ಡು ಜ್ಯುವೆಲ್ರಿ ಏನೇನಿದೆ ಅಂತ ತೋರಿಸ್ತೀನಿ ಬನ್ನಿ. ಫಸ್ಟಿಗೆ ಫಿಂಗರ್ ರಿಂಗ್ ತೋರಿಸ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿದೆ. ಇದು ಕೂಡ ಗಿಫ್ಟ್ ಬಂದಿರೋದು. ಇದು ನಮ್ಮ ಅಂಕಲ್ ಕೊಟ್ಟಿರೋದು. ಸೊ ಡಿಸೈನ್ ನೋಡಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಬಟ್ ಅದು ಇವನಿಗೆ ಹಾಕೋದಕ್ಕೆ ಆಗಲ್ಲ, ತುಂಬ ದೊಡ್ಡದಾಗುತ್ತೆ. ಅವ್ನ ಫಿಂಗರ್ಸು ಸ್ವಲ್ಪ ಚಿಕ್ಕದಿರೋದ್ರಿಂದ. ಇನ್ನು ನೆಕ್ಸ್ಟು ಇದು ಮಮ್ಮಿ ತೊಗೊಂಡಿರೋದು. ಅಕ್ಷಯ ತೃತೀಯ ದಿವಸ ತೊಗೊಂಡಿದ್ದು ಇದನ್ನು. ನಾನು ಅಕ್ಷಯ ತೃತೀಯ ದಿವಸ ಹೇಳಿದ್ದೆ ಅಲ್ವಾ ಅಮ್ಮ ಗೋಲ್ಡ್ ತೊಗೊಂಡಿದ್ರು ಅಂತ ಅಂದ್ಬಿಟ್ಟು. ಸೊ ಇದೇನೆ. ಇದಕ್ಕೆ ನೆಲ್ಲಿಕಾಯಿ ಗುಂಡು ಅಂತ ಕರೀತಾರೆ. ಸೊ ಕೈಯಲ್ಲಿ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ರು. ಇದು ಡೈಲಿ ಯೂಸ್ ಮಾಡಬೇಕು ಅಂತ. ಇದು ಟೋಟಲ್ಲು 22 ಗುಂಡುಗಳಿದೆ. ಬಟ್ ನಾವು ಇವಾಗ ತುಂಬ ಚಿಕ್ಕದು ಇದೆ ಅಲ್ಲ ಅವ್ನ ಕೈ, ಸೊ ಹಾಗಾಗಿ ಜಸ್ಟು 8 ಅಷ್ಟೇ ಹಾಕಿದ್ದೀವಿ. ಆದರೂ ಏನೋ ದೊಡ್ಡದಾಗುತ್ತೆ. ಬಟ್ ಇನ್ನೊಂದು ಸ್ವಲ್ಪ ದಿವಸ ಹೋಗಲಿ ಅಂತ ಅಂದ್ಬಿಟ್ಟು ಕರಿಮಣಿದು ಬರುತ್ತಲ್ಲ, ಸೊ ಅದಷ್ಟೇ ಹಾಕಿದ್ದೀನಿ. ಆ್ಯಂಡ್ ಇನ್ನು ನೆಕ್ಸ್ಟ್ ಬಂದು ಇದು ಚೈನು ಹಸ್ಬೆಂಡ್ ಅವರ ಪಪ್ಪ ಮಮ್ಮಿ ತೊಗೊಂಡಿದ್ದು ಅಂತ ಹೇಳಿದ್ದೀನಿ ಅಕ್ಷಯ ತೃತೀಯ ದಿವಸನೇ. ಸೊ ಆ ವ್ಲಾಗ್ ನೋಡಿಲ್ಲ ಅಂತ ಅಂದರೆ ಹೋಗಿ ಚೆಕ್ಔಟ್ ಮಾಡಿ. ಸೊ ಇದು ಅರ್ಧ ತೊಲೆ ಇದೆ. ಸೊ ಅರ್ಧ ತೊಲೆಗೆ ಎಷ್ಟು ಪ್ರೈಸ್ ಆಗುತ್ತೆ ಅಂತ ನಿಮ್ಗೆ ಗೊತ್ತೇ ಇರುತ್ತೆ. ಅಕ್ಷಯ ತೃತೀಯ ವ್ಲಾಗಲ್ಲಿ ತೋರಿಸಿದ್ದೀನಿ ಈ ಚೈನನ್ನು, ಬಟ್ ಅಷ್ಟು ಕ್ಲಿಯರಾಗಿ ಕಾಣಿಸಿರಲಿಲ್ಲ. ಸೊ ಹಾಗಾಗಿ ಇವತ್ತು
ತೋರಿಸೋಣ ಅಂತ ಅಂದ್ಬಿಟ್ಟು ಕ್ಲಿಯರಾಗಿ ಈ ಒಂದು ಚೈನನ್ನು ತೋರಿಸಿದ್ದೀನಿ. ಆ್ಯಂಡ್ ನನ್ನ ಮಗಳಂತೂ ಎಲ್ಲ ಸಿಲ್ವರ್ಗಳನ್ನೂ ತೊಗೊಂಡು ನಂದು ನನಗಾಕು ಅಂತ ಇದ್ಲು. ಅದನ್ನು ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ಫೋಟೋ ತೆಗಿ ಅಂತ ಹೇಳ್ತಾ ಇದ್ಲು. ಸೊ ಎಷ್ಟು ಚೆನ್ನಾಗಿ ಕೈಯಲ್ಲಿ ಹಿಡ್ಕೊಂಡು ಫೋಟೋ ತೆಗಿ ಅಂತ ಇದ್ದಾಳೆ ನೋಡಿ. ಇನ್ನೊಂದು ಸಿಲ್ವರ್ ಗಿಫ್ಟ್ ಬಂದಿದೆ, ಅದು ನನ್ನ ಕಸಿನ್ ಕೊಟ್ಟಿರೋದು. ತುಂಬಾ ಚೆನ್ನಾಗಿದೆ, ಫಿಂಗರ್ ರಿಂಗ್ ಅದು ಸಿಲ್ವರ್ದು. ಸೊ ಇವಾಗ ನೀವೇ ನೋಡ್ತಾ ಇರ್ಬೋದು ಡಿಸೈನ್ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಬಟ್ ಇದು ನನ್ನ ಮಗನಿಗೆ ಇವಾಗ ಬರಲ್ಲ, ಸೊ ಒಂದು ಸ್ವಲ್ಪ 1 ಇಯರ್ ಅಥವಾ 1.5 ಇಯರ್ ಆದಮೇಲೆ ಮೋಸ್ಟ್ಲಿ ಬರ್ಬೋದು ಅನಿಸುತ್ತೆ. ಸೊ ಆವಾಗ ಹಾಕ್ತೀನಿ. ಇದಿಷ್ಟು ಸಿಲ್ವರು ಗೋಲ್ಡು ನನ್ನ ಮಗನಿಗೆ ಗಿಫ್ಟ್ ಬಂದಿರೋದು, ಕೆಲವೊಂದು ಅಮ್ಮ ಕೊಟ್ಟಿರೋದು. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನನ್ನ ಬ್ರದರ್ ನನ್ನ ಮಗನಿಗೆ ಸಾಕ್ಸ್ ತೊಗೊಂಡು ಬಂದಿದ್ರು. ನೋಡೋದಕ್ಕೆ ಇದು ಶೂಸ್ ಥರ ಕಾಣಿಸುತ್ತೆ, ಬಟ್ ಇದು ಶೂಸ್ ಅಲ್ಲ, ಸಾಕ್ಸು. ಸೊ ಒಂದು ಓಪನ್ ಮಾಡಿ ನೋಡಿದೆ, 2 ಪೇರ್ ತೊಗೊಂಡು ಬಂದಿದ್ದ. ಸೊ ಓಪನ್ ಮಾಡಿ ನೋಡಿದಾಗ ಗೊತ್ತಾಗಿದ್ದು ಅದು ಶೂಸ್ ಅಲ್ಲ, ಸಾಕ್ಸ್ ಅಂತ ಅಂದ್ಬಿಟ್ಟು. ವಿಡಿಯೋ ಮಾಡೋದಕ್ಕೆ ಏನೆಲ್ಲ ತೊಗೊಂಡಿದ್ದೀನಲ್ಲ, ಸೊ ಅದೆಲ್ಲನೂ ನನ್ನ ಮಗಳು ತೊಗೊಳ್ಳೋದು, ಮಮ್ಮಿ ಇದು ನಂದು ತಾನೇ ನನಗೆ ಹಾಕು ಅಂತಲೇ ಇದ್ಲೋಳು. ನೋಡಿದ್ರೆ ಅಲ್ವಾ ನನ್ನ ಮಗನ ನೇಮಿಂಗ್ ಸೆರೆಮನಿಗೆ ಏನೇನೆಲ್ಲ ಗಿಫ್ಟ್ಗಳು ಬಂದಿದೆ ಅಂತ. ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಲವ್ ಯು ಆಲ್. ಬಾಯ್.